ವ್ಯವಸ್ಥೆಯ ಮೂಲ ಯಾವ್ದಾಗಿದೆ? ಯಾವುದು? ಕೃಷಿ. ಕೃಷಿಯೇ ಆದಾಯದ ಮೂಲ ಆಗಿದೆ. ಈಗ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಎಷ್ಟು ವಲಯಗಳಿದಾವೆ? ಯಾವ್ಯಾವುದು? ಒಬ್ಬರೇಳ್ರಿ. ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ. ನೆಕ್ಸ್ಟ್ ಇನ್ನೊಬ್ರು ಯಾರನ್ನ ಹೇಳಿ. ಪ್ರಾಥಮಿಕ ವಲಯ ಉದಾಹರಣೆ ಕೃಷಿ. ಕರೆಕ್ಟ್. ದ್ವಿತೀಯ ವಲಯಕ್ಕೆ ಕೈಗಾರಿಕೆ. ತೃತೀಯ ವಲಯ ಉದಾಹರಣೆ ಆಸ್ಪತ್ರೆ. ಅಂದ್ರೆ ಇದು ಸೇವಾ ವಲಯ. ಹೀಗೆ ಆರ್ಥಿಕ ವಲಯಗಳು ಅಂತ ಮೂರು ಮಾಡಿದ್ದಾರೆ ಅರ್ಥವ್ಯವಸ್ಥೆಯಲ್ಲಿ. ಒಂದು ಪ್ರಾಥಮಿಕ ವಲಯ, ಇನ್ನೊಂದು ದ್ವಿತೀಯ ವಲಯ, ಇನ್ನೊಂದು ತೃತೀಯ ವಲಯ ಅಂತಾರೆ. ಹಾಗಾಗಿ ಈ ದಿನ ನಾವು ಅರ್ಥಶಾಸ್ತ್ರದ ಅಧ್ಯಾಯ 11 ಆರ್ಥಿಕ ರಚನೆ ಅಂತ ಬರುತ್ತೆ. ಆರ್ಥಿಕ ರಚನೆ ಅದು ಹೇಗೆ ರಚನೆ ಆಗಿದೆ ಅನ್ನೋದನ್ನ ಈ ದಿನ ನೋಡ್ತಾ ಹೋಗೋಣಂತೆ. ನಾನು ಹೇಳ್ತಿರ್ತೀನಿ, ಹಂಗೆ ನಿಧಾನಕ್ಕೆ ಅವುಗಳನ್ನ ನೋಡ್ಕೊಳ್ತಾ ಹೋಗಿ. ಈಗ ಈ ಆರ್ಥಿಕ ರಚನೆಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಆರ್ಥಿಕ ವಲಯಗಳು ಎಷ್ಟಿದಾವೆ? 3 ಇದಾವೆ. ಇಲ್ಲಿ ಪ್ರಾಥಮಿಕ ವಲಯ ಅಂದ್ರೆ ಇದು ಸಿದ್ಧ ವಸ್ತುಗಳಿಗೆ ಬೇಕಾಗಿರುವಂತಹ ಕಚ್ಚಾ ವಸ್ತುಗಳನ್ನ ಬರ್ಕೊಳ್ಳಿ. ಕಚ್ಚಾ ವಸ್ತುಗಳನ್ನ ಹೊಂದಿರುವಂತಹ ವಲಯ ಇದು. ಯಾವುದು? ಪ್ರಾಥಮಿಕ ವಲಯ. ಕಚ್ಚಾ ವಸ್ತು ಇರುತ್ತೆ ಇದ್ರ ಹತ್ರ. ಅದು ದ್ವಿತೀಯ ವಲಯಕ್ಕೆ ಕಳಿಸ್ಕೊಡುತ್ತೆ. ಏನನ್ನ? ಕಚ್ಚಾ ವಸ್ತುನ. ದ್ವಿತೀಯ ವಲಯ ಅದನ್ನ ಏನ್ ಮಾಡುತ್ತೆ? ಸಿದ್ಧ ವಸ್ತು ಮಾಡುತ್ತೆ. ಕಚ್ಚಾ ವಸ್ತುನ ಪ್ರಾಥಮಿಕ ವಲಯ ದ್ವಿತೀಯ ವಲಯಕ್ಕೆ ಕಳಿಸ್ಕೊಟ್ರೆ ದ್ವಿತೀಯ ವಲಯ ಅದನ್ನ ಸಿದ್ಧ ವಸ್ತು ಮಾಡುತ್ತೆ. ಮತ್ತೆ ಅದನ್ನ ಎಲ್ಲಿ ಕಳಿಸ್ಕೊಡುತ್ತೆ? ತೃತೀಯ ವಲಯ ಏನ್ ಮಾಡುತ್ತೆ? ಈಗ ಸಿದ್ಧ ವಸ್ತುನ ಅಲ್ಲಿ ಕಳಿಸ್ಕೊಟ್ಟೈತಿ. ಈಗ ಅದೇನ್ ಮಾಡ್ಬೋದು? ಕರೆಕ್ಟ್. ಏನ್ ಮಾಡುತ್ತೆ? ಅದಕ್ಕೆ ಅದನ್ನ ಸೇವಾ ವಲಯ ಅಂತ ಕರೀತಾರೆ. ಏನಂತಾರೆ ಅದನ್ನ? ಸೇವಾ ವಲಯ. ಒಂದು ಉದಾಹರಣೆ ಕೊಟ್ಟರು ನಿಮ್ಗೆ ಗೊತ್ತಾಗ್ಬಿಡುತ್ತೆ 3 ವಲಯಗಳು ಹೆಂಗ್ ಕೆಲಸ ಮಾಡ್ತವೆ, ಒಂದೊಂದೊಂದನ್ನ ಹೆಂಗ್ ಅವಲಂಬಿಸಿದಾವೆ. ಈಗ ಕೃಷಿಯಲ್ಲಿ ಹತ್ತಿಯನ್ನ ಬೆಳೆದಿದ್ದಾನೆ. ಅದು ಕಚ್ಚಾ ವಸ್ತು ಅಲ್ವೇನಪ್ಪ? ಆ ಹತ್ತಿಯನ್ನ ಫ್ಯಾಕ್ಟ್ರಿಗೆ ಕೈಗಾರಿಕೆ ಕಳಿಸ್ಕೊಟ್ರೆ ಏನ್ ಮಾಡ್ತಾರ ಅವರು? ಸಿದ್ಧ ವಸ್ತು ಯಾವ್ದು? ಬಟ್ಟೆ ಮಾಡ್ತಾರೆ. ಕರೆಕ್ಟ್. ಬಟ್ಟೆ ತಯಾರಾಗುತ್ತೆ. ಆ ಬಟ್ಟೆನ ತೃತೀಯ ವಲಯದವರು ಏನ್ ಮಾಡ್ತಾರೆ? ಇಲ್ಲಿ ಕೊಂಡ್ಕೊಳ್ಳೋರು ಯಾರು? ಏನಂತಾರ ಅವ್ರನ್ನ? ಏನಂತೀವಿ? ನಮ್ಮನ್ನ ಕೊಂಡ್ಕೊಳ್ತೀವಿ ಅಲ್ವಾ? ಈ ರೀತಿ 3 ವಲಯಗಳು ಕೂಡ ಆರ್ಥಿಕ ವಲಯದಲ್ಲಿ ಬಹಳ ಪ್ರಮುಖ ಸ್ಥಾನವನ್ನ ಪಡ್ಕೊಳ್ತಾವಮ್ಮ. ಇದರಲ್ಲಿ 3ರಲ್ಲಿ ಯಾವ ವಲಯ ತುಂಬಾ ಪ್ರಮುಖ ಅನ್ಸುತ್ತೆ ನಿಮಗೆ? ಪ್ರಾಥಮಿಕ. ಅಂದ್ರೆ ಹತ್ತಿಯಿಂದ ನೀನು ಏನ್ ಮಾಡ್ಬೋದು? ನೀನ್ ಬಟ್ಟೆ ಮಾಡ್ಬೇಕು ಅಂದ್ರೆ ಹತ್ತಿ ಬೇಕು
ಇದೆ, ಹತ್ತಿನೇ ಬಹಳ ಮುಖ್ಯ ಅಂತ ಹೇಳಿ ಅದರಿಂದ ದೇಹನ ರಕ್ಷಣೆ ಮಾಡ್ಕೊಳಕ್ ಆಗುತ್ತಾ? ಮತ್ತೆ ಅದು ಪ್ರಮುಖ ಯಾವುದು? ತೃತೀಯ ವಲಯನ. ಬಟ್ಟೆ ಇದ್ರ ತಾನೇ ತೃತೀಯ ವಲಯದ ಮಾರಾಟ ಮಾಡೋದು. ಕಣಪ್ಪ, ಇಲ್ಲಿ ಹತ್ತಿ ಇದ್ರ ತಾನೇ ಇವನು ಬಟ್ಟೆ ಮಾಡೋದು. ಹಾ, ಈಗ ಯೋಚಿಸ್ರಿ ನೋಡ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲ ವಲಯಗಳು, 3 ವಲಯಗಳು ಒಂದೇ ಸಮನಾಗಿ ತನ್ನ ಕೆಲಸವನ್ನ ತಾನು ನಿರ್ವಹಿಸ್ತಾನೆ ಹೋಗ್ಬೇಕು. ಯಾವ ವಲಯ ಇದರಲ್ಲಿ ತುಂಬಾ ಮುಖ್ಯ ಅಂತ ನಾವು ಪರಿಗಣಿಸಕ್ ಬರೋದೇ ಇಲ್ಲ. ಯಾಕೆ ಹೇಳಿ? ಎಲ್ಲದೂ ಮುಖ್ಯನೇ ಅಮ್ಮ, ಅಲ್ಲ? ಈಗ ನನಗೆ ಸಕ್ಕರೆ ಬೇಕಪ್ಪ, ಅವಾಗ ಪ್ರಾಥಮಿಕ ವಲಯ ನಮಗೇನ್ ಕೊಡುತ್ತೆ? ಕರೆಕ್ಟ್. ಪ್ರಾಥಮಿಕ ವಲಯ ಕಬ್ಬೆಳಕು ಕೊಡುತ್ತೆ. ದ್ವಿತೀಯ ವಲಯದವ್ರು ಏನ್ ಮಾಡ್ತಾರೆ? ತೃತೀಯ ವಲಯದವರು ನಾವು ತಂದು ಅದನ್ನ ಸಕ್ಕರೆ ಏನ್ ಮಾಡ್ತೀವಿ? ಏನ್ ಬೇಕಾದ್ರೂ ಸ್ವೀಟ್ ಮಾಡ್ಕೊಂಡು ನೋಡ್ಬೋದು. ಸಿಂದ್ರ ಜಾಮೂನು ಬಾಯ್ ಬರ್ಸ್ಕೊಳ್ಳಿ, ಆಯ್ತಾ? ಹೀಗೆ ಪ್ರತಿಯೊಂದು ವಲಯವೂ ಕೂಡ ಕೆಲಸವನ್ನ ನಿರ್ವಹಿಸಬೇಕು ಅಂದ್ರೆ ಉತ್ಪಾದನಾಂಗಗಳು ಬಹಳ ಪ್ರಮುಖ ಸ್ಥಾನ ಪಡ್ಕೊಳ್ತಾವೆ. ಏನಂತಾರ ಅವನ್ನ? ಉತ್ಪಾದನಾಂಗಗಳು ಅಂತ ಕರೀತಾರೆ. ಇವುಗಳು ಆರ್ಥಿಕ ರಚನೆಯಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನ ವಹಿಸ್ತಾ ಹೋಗ್ತವೆ. ಯಾವುವು ಅಂದ್ರೆ ಭೂಮಿ, ಶ್ರಮ ಇದೆ, ಬಂಡವಾಳ, ಸಂಘಟನೆ. ಇವನ್ನ ಉತ್ಪಾದನಾಂಗಗಳು ಅಂತ ಕರೀತಾರೆ. ಏನಂತಾರೆ ಇವನ್ನ? ಉತ್ಪಾದನಾಂಗಗಳು. ನೆನ್ಪಿಡಿ, ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಅವನೇನಂತಾರೆ? ಉತ್ಪಾದನಾಂಗಗಳು. ಯಾವುದೇ ಒಂದು ದೇಶ ಆರ್ಥಿಕವಾಗಿ ಚೆನ್ನಾಗಿರ್ಬೇಕು, ಸಬಲ ಸ್ಥಿತಿಯಲ್ಲಿರ್ಬೇಕು, ಅಭಿವೃದ್ಧಿಯನ್ನ ಹೊಂದಿರ್ಬೇಕು ಅಂದ್ರೆ ಈ ಉತ್ಪಾದನಾಂಗಗಳು ಏನ್ ಮಾಡ್ಬೇಕಂದ್ರೆ ಸರಿಯಾಗಿ ಕೆಲಸವನ್ನ ನಿರ್ವಹಿಸಬೇಕು. ಅವಾಗ ನಮಗೆಲ್ಲಾ ಸೌಲಭ್ಯವೂ ಕೂಡ ಸಿಗತ್ತೆ. ಕೇಳಿಸ್ಕೊಂಡ್ರ? ಇವು ಸರಿಯಾಗಿ ಕೆಲಸವನ್ನ ನಿರ್ವಹಿಸಬೇಕು ಅಂದ್ರೆ ಹೇಗೆ ಅಂದ್ರೆ ಸರ್ಕಾರ ಇವುಗಳ ಮೇಲೆ ಏನ್ ಮಾಡುತ್ತೆ? ತನ್ನ ಅಧಿಕಾರವನ್ನ ಗಮನ ಕೊಡುತ್ತೆ. ಹೆಂಗೆ ಅಂದ್ರೆ ಇಲ್ಲಿ 2 ಇದಾವೆ. ಆದಾಯದ ಮೂಲಗಳು ಅಂತೇಳಿ. ಏನಂತಾರೆ? ಆದಾಯದ ಮೂಲಗಳು. ಇದನ್ನ ಒಂದ್ವಡಿ ಕೇಳ್ತಾ ನೋಡಿ. ಆದಾಯದ ಮೂಲಗಳು ಯಾವುವು ಅಂತ ಕೇಳಿದಮ್ಮ ಪರೀಕ್ಷೆಯಲ್ಲಿ. 2 ಇದಾವೆ. ಒಂದು ಗೃಹ ಘಟಕ, ಇನ್ನೊಂದು ಉದ್ಯಮ ಘಟಕ. ನೋಡ್ಕೊಳ್ಳಿ ಇಲ್ಲಿ. ಒಂದು ಗೃಹ ಘಟಕ, ಇನ್ನೊಂದು ಉದ್ಯಮ ಘಟಕ. ಇವೆರಡನ್ನ ಆದಾಯದ ಮೂಲಗಳು ಅಂತ ಕರೀತಾರೆ. ಒಂದು ರಾಷ್ಟ್ರಕ್ಕೆ ಆದಾಯ ಬರಬೇಕು ಅಂದ್ರೆ ಅವು 2 ಮೂಲಗಳಿಂದ ಬರುತ್ತದೆ. ಒಂದು ಗೃಹ ಘಟಕದಿಂದ, ಇನ್ನೊಂದು ಉದ್ಯಮಗಳ ಘಟಕದಿಂದ. ಇವುಗಳು ಕೂಡ ಹೆಂಗ್ ಕಾರ್ಯವನ್ನ ನಿರ್ವಹಿಸ್ತಾವಪ್ಪ ಅಂದ್ರೆ ಉತ್ಪಾದನಾಂಗಗಳ ಮೂಲಕ ಅವು ಕೂಡ ಕಾರ್ಯವನ್ನ ನಿರ್ವಹಿಸ್ತವೆ. ಇಲ್ಲಿ ಒಂದು ಚಾರ್ಟ್ ನೋಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಗೃಹ ಘಟಕ ಅಂತ ಬರ್ಕೊಳ್ಳಿ.
ಅಲ್ಲೇನಪ್ಪ? ಇವು ಎರಡು ಏನಿವು? ಆದಾಯದ ಹಾ, ಮೂಲಗಳು. ಆದಾಯದ ಮೂಲಗಳು. ಈಗ ಇಲ್ಲಿ ಉತ್ಪಾದನಾಂಗಗಳನ್ನ ಹೇಳಿ. ಭೂಮಿ, ಒಂದ್ ನಿಮಿಷ. ಹಾ, ಭೂಮಿ, ಹಾ, ಶ್ರಮ, ಬಂಡವಾಳ, ಬಂಡವಾಳ, ಸಂಘಟನೆ, ಮತ್ತೊಂದು ಸಂಘಟನೆ. ಆಯ್ತಾ? ಇಲ್ಲಿ ನೋಡ್ಕೊಳ್ಳಿ, ಈ ಚಾರ್ಟ್ ನೋಡ್ಕೊಂತ ಇದ್ರೆ ಗೊತ್ತಾಗ್ತಿರತ್ತೆ. ನೆಕ್ಸ್ಟ್, ಇವುಗಳಿಗೆ ಸರಿಯಾಗಿ ಗೇಣಿ, ಕೂಲಿ, ಬಡ್ಡಿ, ಲಾಭ. ಆಯ್ತಾ? ಆಮೇಲೆ ಇದು ಹಣ ಸಂದಾಯ, ಸರಕು ಮತ್ತು ಸೇವೆಗಳು. ಈ ಚಾರ್ಟ್ ನೋಡಿದ್ರೆ ನಮಗೆ ಗೃಹ ಮತ್ತು ಉದ್ಯಮ ಘಟಕಗಳು ಹೆಂಗ್ ಕೆಲಸ ಮಾಡ್ತವೆ ಅಂತ ಗೊತ್ತಾಗುತ್ತೆ. ಹೇಳಾಗ ಬರ್ಕೊಂಡ್ರಾ? ಹಾ, ಈಗ ಇಲ್ಲಿ ನೋಡಿ, ಬೋರ್ಡ್ ಕಡೆಗೆ ನೋಡಿ. ಇಲ್ಲಿ ನೋಡಪ್ಪ, ಎರಡು ಆದಾಯದ ಮೂಲಗಳಿದಾವೆ ಇಲ್ಲಿ. ಒಂದು ಗೃಹ ಘಟಕ, ಇನ್ನೊಂದು ಉದ್ಯಮ ಘಟಕ. ಗೃಹ ಘಟಕ ಅಂದ್ರೆ ನಮಗೆ ಶಿಕ್ಷಣ ಕೊಡೋದು. ಕೇಳಿಸ್ಕೊಂತಿದ್ದೀರಾ? ನಮಗೆ ಶಿಕ್ಷಣ ದೊರೆಯೋದು, ಬೀದಿ ದೀಪಗಳು, ಚರಂಡಿ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಇವೆಲ್ಲ ಯಾವುದರ ಅಡಿಯಲ್ಲಿ ಬರ್ತವೆ? ಉದ್ಯಮ ಘಟಕದಲ್ಲಿ ಸಾರಿಗೆ ಸಂಪರ್ಕ, ವಿದ್ಯುತ್ ಸಂಪರ್ಕ, ವಿದ್ಯುತ್ ಕೊಡುತ್ತದಲ್ಲ ಅವು, ಅಂತ ಅಂಶಗಳು ಉದ್ಯಮ ಘಟಕಗಳಲ್ಲಿ ಬರುತ್ತೆ ಅಂತ ಇದ್ದಾರಪ್ಪ. ಈಗ ಇಲ್ಲಿ ಹಾರ ಮಾಡ್ಕೊಂಡು ಗಮನಿಸ್ತಾ ಇರ್ಬೇಕೀಗ. ಗೃಹ ಘಟಕಗಳು ಉತ್ಪಾದನಾಂಗಗಳಾದ ಅವನ್ನ ಗೃಹ ಘಟಕಗಳು ಯಾರಿಗೆ ಒದಗಿಸ್ಬೇಕು? ಅರ್ಥ ಆಗ್ತಿದ್ಯಾ? ಗೃಹ ಘಟಕಗಳು ಆ 4 ಉತ್ಪಾದನಾಂಗಗಳನ್ನ ಉದ್ಯಮ ಘಟಕಗಳಿಗೆ ಏನ್ ಮಾಡ್ಬೇಕು? ಒದಗಿಸ್ಬೇಕು. ಅರ್ಥ ಆಗ್ತಿದ್ಯಾ? ಈ ಉದ್ಯಮ ಘಟಕಗಳು ಯಾವ್ದನ್ನು ಒದಗಿಸ್ಬೇಕು? ಗೃಹ ಘಟಕಕ್ಕೆ ಗೇಣಿ, ಸಂಘಟನೆಗೆ ಲಾಭ. ಇನ್ನೊಂದ್ಸರಿ ನೋಡ್ಕೊಳ್ಳಿ. ಭೂಮಿಗೆ ಗೇಣಿ, ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಬಡ್ಡಿ, ಸಂಘಟನೆಗೆ ಲಾಭ. ಇವುಗಳನ್ನ ಯಾವ ಘಟಕ ಒದಗಿಸ್ಬೇಕು? ಕಣ್ ಬಿಡ್ರಿ ಆರೋ ಮಾರ್ಕ್ ಅನ್ನ ಅಂತ ಹೇಳಿದೆ. ಕಣ್ ಬಿಡಲ್ಲ, ಆರೋ ಮಾರ್ಕ್ ಇದೆ, ಗಮನಿಸ್ರಿ. ಉದ್ಯಮ ಘಟಕಗಳಿಂದ ಉತ್ಪಾದನಾಂಗಗಳು ಗೃಹ ಘಟಕಗಳಿಂದ ಯಾರಿಗೆ? ಆಯ್ತಾ? ಈಗ ಇಲ್ಲಿ ಕೆಳಗ್ ಬರ್ರಿ. ಹಣ ಸಂದಾಯ ಆಗ್ಬೇಕೀಗ, ಹಣವನ್ನ ಕೊಡಬೇಕಾಗತ್ತೆ. ಇಲ್ಲಿ ಯಾವ ಘಟಕ ಘಟಕ ಯಾವ್ದಕ್ಕೆ ಕೊಡ್ಬೇಕು? ಇಲ್ಲಿ ಒಬ್ರು ಮಾತ್ರ ಹೇಳ್ರಿ. ಈಗ ಯಾರು ಹೇಳ್ರಿ? ಹೇಳಪ್ಪ. ಸರಕು ಮತ್ತು ಸೇವೆಗಳನ್ನ ಯಾರಿಗೆ ಒದಗಿಸ್ತಾರೆ? ಈಗ ಅಷ್ಟೇ. ಉದ್ಯಮ ಘಟಕ ಕ್ಲಿಯರ್ ಆಯ್ತಾ? ಇನ್ನೊಂದ್ಸರಿ ನೋಡ್ಕೊಳ್ಳಿ. ಉತ್ಪಾದನಾಂಗಗಳನ್ನ ಯಾವ ಘಟಕ, ಯಾರಾದ್ರೂ ಒಬ್ರು ಹೇಳಿ, ಯಾವ ಘಟಕಕ್ಕೆ ಕೇಳುತ್ತೆ? ಒದಗಿಸುತ್ತೆ ಅಲ್ವಾ? ಅವುಗಳಿಗೆ ಸಂಬಂಧಿಸಿರೋ ಹಾಗೆ ಗೇಣಿ, ಕೂಲಿ, ಬಡ್ಡಿ, ಲಾಭನ
ಯಾರಿಗೆ ಒದಗಿಸ್ತಾರೆ ಆಸ್ತಿಯ? ಹಾ, ಉದ್ಯಮ ಶ್ವೇತಾ ಗೃಹ ಘಟಕದಿಂದ ಉದ್ಯಮ ಹೇಳ್ಕೊ. ಉದ್ಯಮ ಘಟಕದಿಂದ ಗೃಹ ಘಟಕ. ಹಾ, ಉದ್ಯಮ ಘಟಕದಿಂದ ಎಲ್ಲಿದಪ್ಪ ಗಮನ? ನೋಡ್ತಾ ಇರ್ಬೇಕು ಅಂತಾನೆ ಹೇಳ್ತೀನಿ. ಹಾ, ಇಲ್ಲಿ 6 ಮಾರ್ಕ್ ತೋರಿಸಿದಿಂದಾನೆ ಇಲ್ಲಿಂದ ಇಲ್ಲಿಗೆ ಹೋಗ್ತದೆ 6 ಮಾರ್ಕು, ಇಲ್ಲಿಂದ ಇಲ್ಲಿಗೆ 6 ಮಾರ್ಕ್ ಇದೆ. ಹಣ ಸಂದಾಯ ಯಾರಿಂದ ಯಾರಿಗಾಗುತ್ತೆ? ಗೃಹ ಘಟಕದಿಂದ ಉದ್ಯಮ ಘಟಕ. ಹಣನ ಅವರು ಸಂದಾಯ ಮಾಡ್ತಾರೆ. ನೆಕ್ಸ್ಟ್ ಉದ್ಯಮ ಸರಕು ಮತ್ತು ಸೇವೆಗಳನ್ನ ಯಾರಿಂದ ಯಾರಿಗೆ ಒದಗಿಸಲಾಗುತ್ತೆ? ಉದ್ಯಮ ಘಟಕದಿಂದ ಗೃಹ ಘಟಕ. ಗೃಹ ಘಟಕಕ್ಕೆ ಒದಗಿಸಲಾಗ್ತದೆ. ಈಗ ನಿಮಗೆ ಮೊದಲೇ ಕೇಳಿದ ಪ್ರಶ್ನೆಯನ್ನ, ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಮೂಲವನ್ನ ಕೊಡುವಂತಹ ಒಂದು ವೃತ್ತಿ ಯಾವುದು ಅಂದ್ರೆ ಪ್ರಮುಖವಾದ ಭಾರತದಲ್ಲಿ ಅದನ್ನ ಪುರಾತನ ಅರ್ಥವ್ಯವಸ್ಥೆಯಲ್ಲಿ ಬರುವಂತಹ ಪ್ರಮುಖವಾದ ಒಂದು ವೃತ್ತಿ ಅದು ಮನುಷ್ಯನಿಗೆ. ಯಾವುದು? ಕೃಷಿ. ಇಲ್ಲಿ ಭಾರತೀಯರು ಪುರಾತನ ಕಾಲದಿಂದಲೂ ಅಳವಡಿಸ್ಕೊಂಡು ಬಂದಿರುವಂತಹ ಒಂದು ಕೆಲಸ ಇದು ಕೃಷಿ. ಹಾಗಾಗಿ ಹೆಚ್ಚಾಗಿ ನಾವು 3 ವಲಯಗಳಲ್ಲಿ ಯಾವ ವಲಯವನ್ನ ಅವಲಂಬಿಸಿದೀವಿ? ವಲಯ 3 ವಲಯಗಳಿದಾವಲ್ವೇನಪ್ಪ, ಆರ್ಥಿಕ ವಲಯಗಳು. ಅದರಲ್ಲಿ ಭಾರತೀಯರು ಯಾವ ವಲಯದ ಮೇಲೆ ಹೆಚ್ಚು ಅವಲಂಬಿಸಿದ್ದಾರೆ? ಪ್ರಾಥಮಿಕ ನೆನ್ಪಿಡಿ, ಪ್ರಾಥಮಿಕ ವಲಯದ ಮೇಲೆ ಹೆಚ್ಚು ಅವಲಂಬಿಸಿದೀವಿ. ಅರ್ಥ ಆಯ್ತಾ? ಹಾಗಾಗೇನೆ ನಾವು ಅಭಿವೃದ್ಧಿಯನ್ನ ಹೊಂದುತ್ತಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿದ್ದೀವಿ. ಯಾಕೆ ಅಂದ್ರೆ ಹೆಚ್ಚಾಗಿ ಕೃಷಿಯನ್ನ ಅವಲಂಬಿಸಿರುವುದರ ಜೊತೆಗೆ ಹಳೆಯ ಮಾದರಿಯ ವ್ಯವಸಾಯದ ಸಾಧನಗಳನ್ನ ಬಳಸ್ತೀವಮ್ಮ ನಾವು. ಯಾವ್ದನ್ನ? ಹಳೆಯ ಕಾಲದ್ದು. ಆಮೇಲೆ ಹೆಚ್ಚು ರೈತರು ನಮ್ಮಲ್ಲಿ ಅನಕ್ಷರಸ್ಥರು. ಏನಾಗಿದ್ದಾರೆ ಅವರು? ಅನಕ್ಷರಸ್ಥರು. ಅಂದ್ರೆ ಓದು ಎರಡೂ ಅವ್ರು ಏನಂತಾರೆ? ನಮ್ಮಲ್ಲಿ ಅದೇ ದೊಡ್ಡ ಪ್ರಾಬ್ಲಮ್ ನೋಡಪ್ಪ. ರೈತರು ಇದ್ದಾರೆ, ಭಾರತದಲ್ಲೇ ರೈತರ ಸಂಖ್ಯೆ ಜಾಸ್ತಿ ಇರೋದು, ಬಟ್ ಅವ್ರಿಗೆ ಏನಾಗ್ಬಿಟ್ಟಿದ್ದಾರೆ? ಅನಕ್ಷರಸ್ಥರಾಗಿದ್ದಾರೆ. ಅದಕ್ಕೆ ಅವ್ರಿಗೆ ಹೊಸ ಮಾದರಿಯ ತಂತ್ರಜ್ಞಾನವನ್ನ ಅಳವಡಿಸ್ಕೊಳ್ಳೋದಕ್ಕೆ ಬಳಸೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಅವರು ಈ ಕಡೆ ಬಡವರು ಇದ್ದಾರೆ, ಈ ಕಡೆ ಅನಕ್ಷರಸ್ಥರು ಇದ್ದಾರೆ. ಅದಕ್ಕೆ ನಾವು ಹಿಂದುಳಿದಿದ್ದೀವಿ. ಅರ್ಥ ಆಯ್ತಾ? ಬಹಳಷ್ಟು ಮುಂದುವರಿದ ರಾಷ್ಟ್ರಗಳಲ್ಲಿ ನಾವು ಗಮನಿಸಿದ್ರೆ ಅವರು ಯಾವ ವಲಯದ ಮೇಲೆ ಹೆಚ್ಚು ಅವಲಂಬಿಸಬಹುದು? 3ರಲ್ಲಿ 3 ವಲಯ ಇದಾವಲ್ಲಪ್ಪ. ಅದರಲ್ಲಿ ಯಾವ ವಲಯವನ್ನ ಹೆಚ್ಚು ಅವಲಂಬಿಸಿದ್ರೆ ಆರ್ಥಿಕವಾಗಿ ನಾವು ಮುಂದೆ ಬರ್ಬೋದು? ತೃತೀಯ ಸೇವಾ ವಲಯ, ದ್ವಿತೀಯ ವಲಯ. ಅಂದ್ರೆ ದ್ವಿತೀಯ ವಲಯದಲ್ಲಿ ಉದಾಹರಣೆ ಯಾವುದು? ಮಕ್ಕಳೇ, ಕೈಗಾರಿಕೆ ಅಂದ್ರೆ ಏನು? ಹೇಳಿ ನೋಡ. ಹೇಳ್ದೆ ನಾನು. ಮಾಡುತ್ತೆ. ಅದಕ್ಕೆ ಏನ್ ಸಿಗ್ಬೇಕು ಫಸ್ಟಿಗೆ? ಅಲ್ಲ, ಹತ್ತಿನ ಏನಂತ ಕರೀತಾರೆ? ಕಚ್ಚಾ ವಸ್ತುವಿನಿಂದ ಸಿದ್ಧ ವಸ್ತುವನ್ನಾಗಿ ಮಾಡುವ, ಕಚ್ಚಾ ವಸ್ತುವಿನಿಂದ ಸಿದ್ಧ ವಸ್ತುವನ್ನಾಗಿ ಮಾಡುವ ಕಾರ್ಯವೇ ಏನಂತ ಕರೆಸ್ಕೊಳ್ಳುತ್ತೆ? ಕೈಗಾರಿಕೆ. ನೆನ್ಪಿಡಿ, ನಮ್ಮಲ್ಲಿ ಹಳೆಯ ಕಾಲದಲ್ಲಿ ಕೃಷಿಯನ್ನೇ ಅವಲಂಬಿಸುವುದರ ಜೊತೆಗೆ ಹೆಚ್ಚಾಗಿ ನಾವು ಏನು ನಮ್ಮ ಮನೆಯ ಸದಸ್ಯರಿಗೆ ಅವಶ್ಯಕತೆ ಇದೆಯೋ ಅಷ್ಟೇ ಬೆಳೆಗಳನ್ನ ಬೆಳೀತಾ ಇದ್ದ ಮೊದಲು ರೈತ.
ಹೆಂಗ್ ಮಾಡ್ತಿದ್ದ? ತನ್ನ ಮನೆಗೆ ಏನ್ ಬೇಕೀಗ? ರಾಗಿ ಬೇಕು, ಅದನ್ನೇ ಬೆಳೆಯೋದು. ಬೇರೆ ಬೆಳೆಗಳನ್ನ ಬೆಳೀತಾ ಇರ್ಲಿಲ್ಲ ಅವನು. ತನ್ನ ಮನೆಗೆ ಏನ್ ಅವಶ್ಯಕತೆ ಇದೆ ಅಷ್ಟು ಬೆಳೀತಾ ಇದ್ದ. ಯಾಕೆ ಅಂದ್ರೆ ಜನಸಂಖ್ಯೆ ಅವಾಗ ಏನಾಗಿತ್ತು? ಅರ್ಥ ಆಗ್ತಿದ್ಯಾ? ಜನಸಂಖ್ಯೆ ಅವಾಗ ತುಂಬಾ ಕಡಿಮೆ ಇತ್ತು. ಅವನು ತನ್ನ ಕುಟುಂಬಕ್ಕೆ ಏನ್ ಅವಶ್ಯಕತೆ ಇದೆ ಅದನ್ನ ಮಾತ್ರ ಅವನು ಬೆಳ್ಕೊಳ್ತಾ ಇದ್ದ. ಆಮೇಲೆ ಕಾಲಕ್ರಮೇಣ ಶತಮಾನಗಳ ನಂತರ ಅವನಿಗೆ ಅನಿಸ್ತು ಬೇರೆ ಬೇರೆ ಬೆಳೆಗಳನ್ನು ಕೂಡ ನಾನು ಏನ್ ಮಾಡ್ಬೇಕು? ಆಗ ಅವನು ವಾಣಿಜ್ಯ ಬೇಸಾಯ ಮಾಡಕ್ ಶುರು ಮಾಡ್ತಾನೆ. ಮೊದಲು ಜೀವನಾಧಾರ ಬೇಸಾಯ ಮಾಡ್ತಿದ್ದ. ತನ್ನ ಜೀವನಕ್ಕೆ ಆಧಾರವಾಗಿ ಏನ್ ಬೇಕೋ ಬೆಳೆಗಳು, ಆಹಾರ ಬೆಳೆಗಳು ಅವ್ನು ಬೆಳ್ಕೊಂತಿದ್ದ. ಆಮೇಲೆ ಏನ್ ಮಾಡಕ್ ಶುರು ಮಾಡ್ದ? ವಾಣಿಜ್ಯ ಬೆಳೆಗಳು. ಉದಾಹರಣೆಗೆ ಆ ವಾಣಿಜ್ಯ ಬೆಳೆ ಅಂದ್ರೆ ಏನು? ಯಾವುದು ವಾಣಿಜ್ಯ ಬೆಳೆ? ವಾಣಿಜ್ಯ ಬೆಳೆಗಳು ಅಂದ್ರೆ ಏನು? ಬೆಳಿತೀರ ನೀವು ಕೂಡ? ಅಲ್ಲ, ಆಹಾರ ಬೆಳೆ ಅದು. ಹಾ, ಅಲ್ಲ, ಬರ್ಕೊಳ್ಳಿ. ಹತ್ತಿ, ತಂಬಾಕು, ರಬ್ಬರ್ ಮುಂತಾದವುಗಳನ್ನ ವಾಣಿಜ್ಯ ಬೆಳೆಗಳು ಅಂತ ಕರೀತಾರೆ. ವಾಣಿಜ್ಯ ಬೆಳೆ ಅಂದ್ರೆ ಆರ್ಥಿಕ ಲಾಭದ ಉದ್ದೇಶದಿಂದ ಮಾರಾಟ ಮಾಡುವ ಸಲುವಾಗಿ ಬೆಳೆಯುವ ಬೆಳೆಗಳನ್ನ ಏನಂತಾರೆ? ವಾಣಿಜ್ಯ ಬೆಳೆಗಳು ಅಂತ ಕರೀತಾರೆ. ಜೀವನಾಧಾರ ಬೆಳೆಗಳು ಅಂದ್ರೆ ಕೇವಲ ನಮ್ಮ ಜೀವನಕ್ಕೆ ಬೇಕಾಗಿರುವ ಆಹಾರದ ಬೆಳೆಗಳನ್ನ ಬೆಳೆಯುವುದು. ಜೋಳ, ರಾಗಿ, ಬೇಳೆಕಾಳುಗಳು ಹೇಳಿದ್ರಲ್ಲ, ಅವೆಲ್ಲ ಏನಾಗ್ತಾವ? ನಮ್ಮ ಜೀವನಕ್ಕೆ ಬೇಕವು ಅಲ್ವಾ? ಅವನ್ನ ಆಹಾರ ಬೆಳೆಗಳು ಅಂತ ಕರೀತಾರೆ. ಅವು ಜೀವನಾಧಾರ ಅಂತ ಕರೀತಾರೆ. ಅದರಲ್ಲಿ ಮೊದಲು ಅವನು 2 ರೀತಿ ಬೇಸಾಯ ಮಾಡ್ತಿದ್ದ. ಒಂದು, ಬರ್ಕೊಳ್ಳಿ, ಬೇಸಾಯದ ವಿಧಗಳು. ಜೀವನಾಧಾರ ಬೇಸಾಯದಲ್ಲಿ 2 ವಿಧಗಳು. ಒಂದು ಸ್ಥಳಾಂತರ ಅಥವಾ ವರ್ಗಾವಣೆ ಬೇಸಾಯ ಅಂತ ಕರೀತಾರೆ. ಸ್ಥಳಾಂತರ ಅಥವಾ ವರ್ಗಾವಣೆ ಬೇಸಾಯ. ಎರಡನೇದು ಸ್ಥಿರ ಬೇಸಾಯ. ಸ್ಥಿರ ಬೇಸಾಯ. ನೋಡ್ಕೊಳ್ಳಿ, ಈಗ ಶಬ್ದನೇ ಹೇಳುತ್ತಮ್ಮ ಇದು. ಏನಂತ? ಸ್ಥಳಾಂತರ ಬೇಸಾಯ. ಒಬ್ರು ಹೇಳಿ ಮತ್ತೆ ನೋಡೋಣ. ಒಬ್ರು ಹೇಳ್ರಿ, ಎಲ್ರಿಗೂ ಅರ್ಥ ಆಗುತ್ತೆ. ಒಬ್ರು ಹೇಳಿ, ಸುಮ್ ಕೆಚ್ಚಿದ್ರೆ ಅವ್ರು ಯಾರಿಗೂ ಅರ್ಥ ಆಗಲ್ಲ. ಹಾ, ಕರೆಕ್ಟ್ ಹೇಳಪ್ಪ. ಹೇಳಪ್ಪ, ಎದ್ದೇಳಪ್ಪ. ಏನಾಗ್ಲಿಲ್ಲ, ಹೋಗಿ ಬೇಸಾಯ ಮಾಡೋದು. ನೋಡಪ್ಪ, ಇನ್ನೇನು ಅಲ್ಲ, ಹೆಸರು ಹೇಳೋ ಹಾಗೆ. ಈಗ ಇಲ್ಲಿ ಭೂಮಿ ಇದೆ, ಈ ಭಾಗದಲ್ಲಿ ಭೂಮಿಯನ್ನ ಹದ ಮಾಡ್ಕೊಳ್ಳೋದು, ಬೀಜವನ್ನ ಬಿತ್ತನೆ ಮಾಡೋದು, ಬೆಳೆ ಬಂದ್ಮೇಲೆ ಕಟಾಯಿಸೋದು, ಆಮೇಲೆ ಭೂಮಿ ಬಿಡೋದು, ಮತ್ತೊಂದು ಸ್ಥಳಕ್ಕೆ ಹೋಗೋದು, ಮತ್ತ ಆ ಭೂಮಿನ ಏನ್ ಮಾಡೋದು? ಹಸರು ಮಾಡ್ಕೊಳ್ಳೋದು, ಮತ್ ಬೀಜ ಬಿತ್ತೋದು, ಮತ್ ಬೆಳೆ ಕಟಾಯಿಸೋದು, ಮತ್ ಬೇರೆ ಸ್ಥಳಕ್ಕೆ ಹೋಗೋದು. ಅರ್ಥ ಆಗ್ತಿದ್ಯಾ? ಒಂದ್ಸಾರಿ ಇಲ್ಲಿ ಕೆಲಸ ಮಾಡಿದ ವ್ಯವಸಾಯ ಭೂಮಿಯನ್ನ ಅಂತಂದ್ರೆ ಬೆಳೆ ಕಟಾಯಿಸಿದ್ಮೇಲೆ ಆ ಸ್ಥಳ ಬಿಟ್ಟು ಮತ್ತೊಂದು ಸ್ಥಳಕ್ಕೆ ಹೋಗ್ತಾ ಇದ್ದ. ಜನಸಂಖ್ಯೆ ಕಡಿಮೆ ಇತ್ತು, ಭೂಮಿ ಸಾಕಷ್ಟಿತ್ತು. ಕಾಡನ್ನೆಲ್ಲ ಏನ್ ಮಾಡ್ತಿದ್ದ? ಕತ್ತರಿಸ್ತಿದ್ದ, ಅಲ್ಲಿ ಮತ್ತೆ ಬೇಸಾಯ ಮಾಡ್ತಿದ್ದ, ಮತ್ತೆ ಆ ಸ್ಥಳ ಬಿಡೋನು, ಮತ್ತೆ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಿದ್ದ ವ್ಯವಸಾಯ. ಅಂತ ಬೇಸಾಯ ಮಾಡಿದ್ರೆ ಅದನ್ನ ಏನಂತಾರೆ? ಕ್ಲಿಯರ್ ಆಯ್ತಾ? ಎರಡನೇದು ಬರ್ರಿ, ಅದಕ್ಕೆ ಆಪೋಸಿಟ್ ಇದೆ.
ಒಬ್ರು ಹೇಳ್ಬೇಕು. ಅವ್ರದೇ ಜಮೀನಲ್ಲಿ ವ್ಯವಸಾಯ ಮಾಡೋದು ಸ್ಥಿರ ಹಾ ಒಂದೇ ಸ್ಥಳದಲ್ಲಿ ಬೇಸಾಯ ಮಾಡೋದನ್ನ ಸ್ಥಿರ ಹಾ. ಬೇಸಾಯ. ಒಂದೇ ಸ್ಥಳ. ಈಗ ಈ ಭೂಮಿನ ಅದ ಮಾಡ್ಕೊಂಡು ಭೂಮಿಯಲ್ಲಿ ಬೀಜವನ್ನು ಬಿತ್ತನೆ ಮಾಡಿದೀವಿ, ಬೆಳೆ ಬರುತ್ತೆ, ಫಸಲು ಕಟಾಯಿಸ್ತೀವಿ, ಮತ್ತ ಆ ಭೂಮಿ ಬಿಟ್ಟು ಹೋಗ್ಬಿಡ್ತೀವಿ, ಅದೇ ಭೂಮಿನ ಮತ್ ಬೀಜ ಬಿತ್ತುತ್ತೀವಿ, ಮತ್ ಬೆಳೆ ಬರ್ತೈತಿ, ಮತ್ ಕಟಾಯಿಸ್ತೀವಿ, ಮತ್ ಮಾರಾಟ ಮಾಡ್ತೀವಿ. ಅರ್ಥ ಆಯ್ತಾ? ಅದನ್ನ ಎಂತ ಬೇಸಾಯ ಅಂತಾರೆ? ಅರ್ಥ ಆಯ್ತಾ? ಎರಡಕ್ಕೂ ಕರೆಕ್ಟ್ ಆಗಿ ಅರ್ಥ ಆಯ್ತಾ? ಇವು ಎರಡು ಯಾವ ವಿಧದ ಬೇಸಾಯಗಳು? ಯಾವ ವಿಧದ ಬೇಸಾಯ ಹೇಳಿದೆ ನಾನು? ಅಲ್ಲ, ಇವೆರಡು ಯಾವ ವಿಧದ ಬೇಸಾಯ? ಏನೇ ಅದು? ಅಲ್ಲ, ಎಂತ ಬೇಸಾಯ ಅಂದೆ? ಕರೆಕ್ಟ್, ಜೀವನಾಧಾರ ಬೇಸಾಯ. ಬಿಡಿ, ಜೀವನಾಧಾರ ಬೇಸಾಯದಲ್ಲಿ ಮತ್ತಿವೆರಡು ವಿಧ: ಸ್ಥಳಾಂತರ ಬೇಸಾಯ, ಸ್ಥಿರ. ಎರಡು ಕ್ಲಿಯರ್ ಆಗ್ತೇನಾ? ಆಮೇಲೆ 17 ಮತ್ತೆ 18ನೇ ಶತಮಾನದಲ್ಲಿ ಇಂಗ್ಲೆಂಡ್ ಅಲ್ಲಿ ಕೈಗಾರಿಕಾ ಕ್ರಾಂತಿ ಆಗತ್ತೆ. ಬರ್ಕೊಳ್ಳೋದನ್ನ ಏನಾಗುತ್ತಲ್ಲಿ? ಕೈಗಾರಿಕಾ ಕ್ರಾಂತಿ ಆಗುತ್ತವ. ಯಾರು ಈ ಶಬ್ದಕ್ಕೆ ಅರ್ಥ ಹೇಳಿ? ಕೈಗಾರಿಕಾ ಕ್ರಾಂತಿ ಅಂದ್ರೆ ಹಸಿರು ಕ್ರಾಂತಿ ಅಂತ ಬಳಸ್ತೀವಿ, ಬಿಳಿ ಕ್ರಾಂತಿ ಅಂತ ಬಳಸ್ತೀವಿ, ಕೆಂಪು ಕ್ರಾಂತಿ, ಹಳದಿ ಕ್ರಾಂತಿ ಅಂತ ಎಲ್ಲ ಇದೆ ಅಮ್ಮ. ಇಲ್ಲಿ ಕೈಗಾರಿಕಾ ಕ್ರಾಂತಿ ಅಂದ್ರೆ ಏನು? ನಿಧಾನಕ್ಕೆ ಯೋಚಿಸಿ ನೋಡ. ಕೈಗಾರಿಕಾ ಕ್ರಾಂತಿ ಅಲ್ಲ, ಇದು ಕೈಗಾರಿಕೆ ಕಣಪ್ಪ. ಕೃಷಿಗೂ ಕೈಗಾರಿಕೆಗೂ ವ್ಯತ್ಯಾಸ ಇರ್ತದೆ. ಕೈಗಾರಿಕೆ ಕೈಯಿಂದ ಮಾಡೋದು. ಮಿಷನ್ ಗಳನ್ನ ಬಳಸಿ ಒಂದ್ ಲೈನಿಗೆ ಬಂದ್ರಿ. ಕರೆಕ್ಟ್. ಯಂತ್ರಗಳನ್ನ ಬಳಸಿ ಅಲ್ಲ, ಬರದೇ ಇಲ್ಲ. ಕೈಗಾರಿಕೆಯಲ್ಲಿ ಬಿತ್ತನೆ ಮಾಡಲ್ಲ. ಕರೆಕ್ಟ್. ಯಾಕೆ ಕ್ಲಾಸ್ ಒಳಗೆ ನೋಡ್ಕೊಳ್ಳಿ. ಕೈಗಾರಿಕಾ ಕ್ರಾಂತಿ ಅಂದ್ರೆ ಬರ್ಕೊಳ್ಳಿ, ಯಂತ್ರಗಳನ್ನ ಬಳಸುವುದರ ಮೂಲಕ ಕೈಗಾರಿಕೆಗಳಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸುವುದು. ಕೈಗಾರಿಕೆಗಳು ಹೆಚ್ಚೆಚ್ಚಾದಂಗೆ ಉತ್ಪಾದನೆ ಏನಾಗುತ್ತೆ? ಹೆಚ್ಚಾಗುತ್ತೆ. ಅರ್ಥ ಆಯ್ತಾ? ಅದನ್ನೇ ಏನಂತ ಕರೀತಾರೆ? ನೆನ್ಪಿಡಿ. ಅದನ್ನ ಅಲ್ಲಿಗೆ ಬರ್ದಿದ್ದೀನಿ, ನೆನ್ಪಿರ್ಲಿ. ಕೈಗಾರಿಕಾ ಕ್ರಾಂತಿ ಅಂದ್ರೆ ಕೈಗಾರಿಕೆಗಳಲ್ಲಿ ವಸ್ತುಗಳ ಉತ್ಪಾದನೆ ಹೆಚ್ಚಳ ಆಗ್ಬೇಕು, ಅಂದ್ರೆ ಯಂತ್ರಗಳನ್ನ ಹೆಚ್ಚೆಚ್ಚಾಗಿ ಬಳಸಬೇಕು. ಅದು ಇಂಗ್ಲೆಂಡ್ ಅಲ್ಲಿ ಆರಂಭ ಆಗುತ್ತವ. ಅವಾಗ ಭಾರತದಲ್ಲೂ ಕೂಡ ಹಲವಾರು ಕೈಗಾರಿಕೆಗಳು ಹುಟ್ಕೊಂಡ್ವು. ಬರೀ ಕೃಷಿನೇ ನಾವು ನಂಬ್ಕೊಂಡ್ಬಿಟ್ಟಿದ್ವಿ ಅಮ್ಮ ಫಸ್ಟಿಗೆ. ಪುರಾತನ ಅರ್ಥವ್ಯವಸ್ಥೆಯಲ್ಲಿ ನಾವು ಬಹಳಷ್ಟು ಚಲನೆನೇ ಇಲ್ಲದಂತಹ ಅರ್ಥವ್ಯವಸ್ಥೆಯನ್ನು ಹೊಂದಿದ್ವಿ ಅಂತ ಹೇಳ್ತಾರೆ. ಆಮೇಲೆ ನಾವು ರಚನಾತ್ಮಕ ಬದಲಾವಣೆಯನ್ನು ಹೊಂದ್ತಾ ಹೋದ್ವಿ. ಏನಂತಾರೆ ಅದನ್ನ? ರಚನಾತ್ಮಕ ಬದಲಾವಣೆಯನ್ನ ಹೊಂದ್ತಾ ಹೋಯ್ತು ಅರ್ಥವ್ಯವಸ್ಥೆ.
ಕೈಗಾರಿಕೆಯನ್ನು ಅಭಿವೃದ್ಧಿ ಪಡಿಸ್ಕೊಂಡ್ವಿ, ಸೇವಾ ವಲಯವನ್ನು ಅಭಿವೃದ್ಧಿ ಪಡಿಸ್ಕೊಂಡ್ವಿ, ಎಲ್ಲದೂ ಕೂಡ ಗಮನ ಕೊಟ್ವಿ. ಅದಕ್ಕೆ ಭಾರತ ಈಗ ಅಭಿವೃದ್ಧಿಯನ್ನ ಹೊಂದಿರುವ ರಾಷ್ಟ್ರಗಳ ಪಟ್ಟಿಗೆ ಸೇರೋದ್ರಲ್ಲಿದೆ. ಅಷ್ಟರ ಬಿಟ್ಟು ನಾವು ಮುಂದುವರೆದ್ಬಿಟ್ಟಿದ್ದೀವಿ. ಈಗ ಬಹಳ ಹಿಂದುಳಿದಿದ್ವಿ, ಮುಂದುವರಿತಾ ಇರುವಂತ ರಾಷ್ಟ್ರ ಅಂತ ಕಲ್ಸ್ಕೊಂಡ್ವಿ. ಅಷ್ಟರ ಮಟ್ಟಿಗೆ ನಾವು ಈಗ ಕೃಷಿಯ ಜೊತೆಗೆ ಕೈಗಾರಿಕೆಗಳಿಗೂ ಹೆಚ್ಚು ಗಮನವನ್ನ ಕೊಡ್ತಾ ಇದ್ದೀವಿ. ಸೇವಾ ವಲಯ, ತೃತೀಯ ವಲಯ ಬರುತ್ತಲ್ಲ, ಆ ತೃತೀಯ ವಲಯದಲ್ಲೂ ಹೆಚ್ಚು ಗಮನವನ್ನ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇಷ್ಟು ನೆನ್ಪಿಡ್ಬಾರ್ದು. ಆಮೇಲೆ ಇಲ್ಲಿ ಈ ಕೃಷಿಯ ವಲಯವನ್ನ ಅಭಿವೃದ್ಧಿ ಪಡಿಸಕ್ ಹೋಗಿ ರಾಸಾಯನಿಕ ವಸ್ತುಗಳನ್ನ ಬಳಕೆ ಮಾಡಕ್ ಶುರು ಮಾಡ್ಬಿಟ್ರು. ಹೆಚ್ಚಾಗಿ ಭೂಮಿಯನ್ನ ಏನ್ ಮಾಡಿದ್ರು, ರಾಸಾಯನಿಕ ಕ್ರಿಮಿನಾಶಕಗಳನ್ನ ಹಾಕಕ್ ಶುರು ಮಾಡ್ಬಿಟ್ರಮ್ಮ. ಅವಾಗ ಏನಾಯ್ತು ಗೊತ್ತಾ, ಮತ್ತೆ ಅದು ಭೂಮಿ ತನ್ನ ಸಾರವನ್ನ ಏನ್ ಮಾಡ್ತಿದೆ, ಕಳ್ಕೊಳ್ತಾ ಹೋಗ್ಬಿಡ್ತಿದೆ. ಅರ್ಥ ಆಗ್ತಿದ್ಯಾ? ಅವರು ಮೊದಲು ಕೃಷಿಯನ್ನ ಮಾಡುವಾಗ ಕ್ರಿಮಿನಾಶಕಗಳನ್ನ ಹೆಚ್ಚಾಗಿ ಬಳಸ್ತಿರ್ಲಿಲ್ಲ, ಭೂಮಿ ಫಲವತ್ತಾಗಿ ಇರ್ತಿತ್ತು. ಆದ್ರೆ ಬಳಸ್ತಾ ಈಗ ಏನ್ ಮಾಡ್ಬಿಟ್ಟ ಅಂದ್ರೆ, ಅಲ್ಲಿರುವಂತಹ ವಸ್ತುಗಳ ರಕ್ಷಣೆ ಮಾಡಕ್ಕೆ, ಅವ್ನೇನ್ ಬೆಳೆ ಬೆಳೀತಿದ್ರೆ ಅದನ್ನ ರಕ್ಷಣೆ ಮಾಡಕ್ಕೆ ಕ್ರಿಮಿನಾಶಕಗಳನ್ನ ಬಳಸ್ಬಿಟ್ಟ ಅಮ್ಮ. ಆವಾಗ ಏನಾಗ್ಬಿಡ್ತು, ಭೂಮಿ ಎಲ್ಲ ತನ್ನ ಸಾರವನ್ನ ಏನ್ ಮಾಡಿದೆ, ಕಳ್ಕೊಂಡಿದೆ. ನೀವು ಮನೇಲಿ ಹೋಗಿ ಇವತ್ತು ಅದನ್ನ ಕೇಳ್ಬೇಕು ನಿಮ್ ಪೇರೆಂಟ್ಸಿಗೆ. ಹಿಂದೆ ಜನಸಂಖ್ಯೆ ಹೆಂಗಿತ್ತು, ಅವಾಗ ಏನೇನ್ ಬೆಳೀತಾ ಇದ್ರಿ, ಆ ಚಟುವಟಿಕೆ ನಿಮಗೆ ಬರ್ಕೊಳ್ಳಿ. ಹಿಂದೆ ಚಟುವಟಿಕೆ ಒಂದೊಂದು ಬರ್ಕೊಳ್ಳಿ ಆ ಚಾಪ್ಟರ್ಲಿ. ಹಿಂದೆ ಜನಸಂಖ್ಯೆ ಹೇಗಿತ್ತು ಅವ್ರ ಕಾಲದಲ್ಲಿ, ಜನಸಂಖ್ಯೆ ಹೇಗಿತ್ತು, ಯಾವ ಬೆಳೆಗಳನ್ನ ಬೆಳೀತಾ ಇದ್ರು, ಅವಾಗ ಯಾವ ಬೆಳೆಗಳನ್ನ ಬೆಳೀತಿದ್ರು ಅವಾಗ, ಈಗ ಪ್ರಸ್ತುತ ಈಗ ಜನಸಂಖ್ಯೆ ಹೇಗಿದೆ, ಯಾವ ಬೆಳೆಗಳನ್ನ ಬೆಳೀತಿದ್ದಾರೆ, ಯಾವ ಬೆಳೆಗಳನ್ನ ಬೆಳೀತಿದ್ದಾರೆ. ಇದನ್ನ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯನ್ನ, ಅಜ್ಜರ್ನ, ಚಿಕ್ಕಪ್ಪಗಳನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ಅವಾಗ ಏನ್ ಜನಸಂಖ್ಯೆ ಇತ್ತು, ಏನ್ ಬೆಳೀತಿದ್ವಿ, ಇವಾಗ ಏನ್ ಜನಸಂಖ್ಯೆ ಇದೆ, ಏನು ಬೆಳೀತಾ ಇದ್ವಿ, ಯಾಕೆ ವ್ಯತ್ಯಾಸ ಆಗ್ತಿದೆ, ಇಳುವರಿಯಲ್ಲೂ ಅಷ್ಟೇ ವ್ಯತ್ಯಾಸ ಆಗತ್ತೆ. ಅದೆಲ್ಲವನ್ನ ಹೋಗ್ಲಾಡಿಸ್ಲಿಕ್ಕಂತಾನೆ ಈಗ ಹೊಸ ಮಾದರಿಯ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರಮ್ಮ ಹೊಲಗಳಲ್ಲಿ. ಆಮೇಲೆ ಹೆಚ್ಚಾಗಿ ಏನು ಈ ಕ್ರಿಮಿನಾಶಕಗಳನ್ನ ಬಳಕೆ ಮಾಡ್ತಿದ್ರು ಅದನ್ನ ನಿಲ್ಲಿಸ್ಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಬದಲಾಗಿ ಪರ್ಯಾಯವಾಗಿ ವ್ಯವಸ್ಥೆಯನ್ನು ಮಾಡ್ತೇವೆ, ಕ್ರಿಮಿನಾಶಕಗಳನ್ನ ಏನ್ ಮಾಡ್ಬೇಡಿ, ಬಳಸಬೇಡಿ ಅಂತ. ಎಲ್ಲದಕ್ಕೂ ಹೊಡಿತಾರಂತಮ್ಮ. ಇಲ್ಲ ಹೂಕೋಸ್ ಎಲ್ಲ ಬರುತ್ತೆ ನೋಡಿ, ಅವಕ್ಕೆಲ್ಲ ಹುಳ ಇರುತ್ತಂತಮ್ಮ, ಅದ್ರ ತುಂಬಾನೇ. ಅವ್ರ ಪಾಪ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡ್ಬಿಡ್ತಾರೆ, ಕೆಮಿಕಲ್ ಅನ್ನ ಅವನು ಅಪ್ಲೈ ಮಾಡ್ಬಿಡ್ತಾನೆ. ನಾವು ಅದನ್ನ ತಂದ್ಬಿಟ್ಟು ತಿಂತಾರೆ, ಅದಕ್ಕೆ ನಮಗೆಲ್ಲ ಏನಾಗ್ತಾರೆ, ಆ ವಿಷ ಎಲ್ಲ ನಮ್ಮ ದೇಹದಲ್ಲೇ ಸೇರ್ಕೊಳ್ತಾ ಹೋಗುತ್ತೆ. ಅದಕ್ಕೆ ಅವುಗಳನ್ನೆಲ್ಲ ಹೆಚ್ಚಾಗಿ ಬಿಸಿನೀರಲ್ಲಿ ಏನ್ ಮಾಡ್ಬೇಕು, ನೀರು ಬರೀ ಬಿಸಿನೀರಲ್ಲ ಕಣಪ್ಪ, ಉಪ್ಪು ಹಾಕ್ಬೇಕು. ಉಪ್ಪು ಹಾಕಿ ಅವುಗಳಲ್ಲಿ ಒಂದು ಅರ್ಧ ಗಂಟೆ ಬಿಟ್ಟು ತರಕಾರಿನ ಆಮೇಲೆ ಬಳಸಕ್ಕೆ ಹೇಳಿ ಮನೆಗಳಲ್ಲಿ. ಅರ್ಥ ಆಯ್ತಾ? ಆ ತರ ಮಾಡು.